ಇದೇ ಮೊದಲ ಬಾರಿಗೆ ನಾಮಿನೇಷನ್ ಮಾಡಿದ್ದು ಮತ್ತು ಬಂದದ್ದು. ಮೊದಲು ಅಥಣಿ ತಾಲೂಕಾ ಒಂದೇ ಇರುವುದರಿಂದ ಪ್ರತಿ ಸಲ ಲಕ್ಷ್ಮಣ್ ಸವದಿ ಅವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಪ್ರತಿನಿಧಿಯಾಗಿ 6 ರಿಂದ 7 ಸಲ ಅವರು ಅವಿರೋಧವಾಗಿ ಬಂದಿದ್ದರು. ಇವತ್ತು ಕಾಗವಾಡ ತಾಲೂಕು ಆಗಿದ್ದರಿಂದ ಅದಕ್ಕೆ ಒಂದು ಅವಕಾಶ ಸಿಕ್ಕ ನಂತರ ನಾನು ಎಲ್ಲರ ಒಂದು ಅವರ ಮಾತುಗಳನ್ನು ಕೇಳ್ಕೊಂಡು ನಾನು ನಿಲ್ಲಬೇಕಂತೇನೆ, ನಿಲ್ಲೇನೆ ತಂದಾಗ ನಿಲ್ಲತ್ತೆ ಅಂದಾಗ ನಾನು ಸ್ಪರ್ಧೆಯನ್ನು ಮಾಡಿದ್ದೆ. ಆಮೇಲೆ ನಮ್ಮ ವಿರೋಧವಾಗಿ ಮಾಜಿ ಮಂತ್ರಿಗಳಾದಂಥ ಶ್ರೀಮಂತ್ ಪಾಟೀಲ್ ಅವರ ಮಗ ಶ್ರೀನಿವಾಸ್ ಪಾಟೀಲ್ ಅವರು ಮಾಡಿದ್ರು. ಇವತ್ತಿನ ದಿವಸ ಮೊನ್ನೆ ನಾನು ಲಕ್ಷ್ಮಣ್ ಸವದಿ ಅವರು ಕೂಡ ಬಂದು ಇಲ್ಲಿ ನಾಮಿನೇಷನ್ ಮಾಡಿದಾಗ ನೀವೆಲ್ಲ ಇದ್ರೆ ಇವಾಗ ಇವತ್ತು ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಮಂತ್ರಿಗಳ ಅವರಿಗೆ ನಾನು ವಿನಂತಿ ಮಾಡಿಕೊಂಡು ಅವರ ನೇತೃತ್ವದೊಳಗೆ ಅವ್ರ ಮನವೊಲಿಸಿ ಅವರನ್ನು ವಿರೋಧ ಪಕ್ಷ ಇದ್ದವರನ್ನ ಹಿಂದೆ ಪಡಲಿಕ್ಕೆ ಶ್ರಮಿಸಿ ಇವತ್ತು ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಶ್ರಮವನ್ನು ಪಟ್ಟಿದ್ದಾರೆ. ನಾನು ಯಾವ ಪಂಗಡ ಅಥವಾ ಯಾರು ಪರ ವಿರೋಧ ಇಲ್ಲ, ಮೊದಲು ಹೇಳಿದ್ದೀನಿ. ನಾವು ಯಾವಾಗಲೂ ಘಟ್ಟದಲ್ಲಿ ಇಲ್ಲಿ ಬಿಡ್ರಿ, ಏನು ಆಯ್ತು ಮುಗಿತು ಬದಲ ಯಾವ ಎಲ್ಲ ನಾಯಕರು ಕೂಡಿ ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶವನ್ನ ನಾನು ಸದುಪಯೋಗಕೊಂಡು ಒಳ್ಳೆಯ ಕೆಲಸ ಮಾಡಿ ಇಲ್ಲಿ ನನಗೆ ಸಹಾಯ ಮಾಡಿದಂತ ಎಲ್ಲ ನಾಯಕರಿಗೆ ಕಪ್ಪ ಚ್ಯುತಿ ಬರದೇ ಹಾಗೆ ನಾನು ಮುಂದಿನ ದಿನಮಾನಗಳಲ್ಲಿ ನಡ್ಕೋತೀನಿ ಅನ್ನುವಂತ ಮಾತನ್ನು ಹೇಳಿ ಥ್ಯಾಂಕ್ ಯು. ಯಾವುದು ಪೆನೆಲ್ಲ ಮತ್ತು ಇಲ್ಲಿ ಪಕ್ಷ ಪಂಗಡ ಆ ಘಟ ಈ ಘಟ ಇಲ್ಲ. ನಾನು ಎಲ್ಲರೂ ಘಟ ಅಂತೇಳಿ ಯಾರು ಬೇಕಾದ್ರೂ ಘಟ ಜಿಲ್ಲೆಯಲ್ಲಿ ನಾನು ಎಲ್ಲಿಯೂ ನಾನು ಮೊದಲು ಸಹಿತ MLA ಇದ್ದಾಗ ಸಹಿತ 5 ಬಾರಿ MLA ನಾನು ಅಲ್ಲಿಯೂ ಸಹಿತ ಯಾವ ಘಟ್ಟದ ಸಲುವಾಗಿ ನಾನು ಹೊಂದಾಣಿಕೆ ಆಗಿರ್ಕಿಲ್ಲ. ಯಾರು ಎಲ್ಲರೂ ಕರೆದ್ರೆ ನಾವು ಯಾರು ಎತ್ಕೋತಾರ ಅವ್ರ ಕೂಸು, ನಾವು ಯಾರು ಎತ್ಕೊಂತಾರ ಅವ್ರ ಕೂಸಾಗಿ ಉಳಿತೀವಿ. ಓಕೆ, ಥ್ಯಾಂಕ್ ಯು. ಯಾರು ವಿಚಾರಕ್ಕೆ ಶ್ರೀಮಂತ್ ಪಾಟೀಲ್ ಅವರ ಜೊತೆಗೆ ಒಪ್ಪಂದ ಏನೂ ಇಲ್ಲ, ಒಪ್ಪಂದದು ಏನಿಲ್ಲ. ಅವರು ಸತೀಶ್ ಅಣ್ಣ ಏನು ಹೇಳಿದಾರೋ ನನಗೆ ಗೊತ್ತಿಲ್ಲ. ಅವ್ರಿಗೆ ಹೇಳಿ ಹಿಂದೆ ತೆಗೆಸ್ಕೊಂಡಿದ್ದಾರೆ.